ನೋಡಿ ನಮ್ಮೆಲ್ಲ 8ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮ್ಮ ಘಾತಾಂಕಗಳ ಆಟ ಅಧ್ಯಾಯವನ್ನು ಮುಂದುವರಿಸೋಣ. ಇಲ್ಲಿ ಇವತ್ತಿನ ಒಂದು ವಿಡಿಯೋ ಪಾಠದಲ್ಲಿ ನಾವು ವೈಜ್ಞಾನಿಕ ಸಂಕೇತಗಳ ಬಗ್ಗೆ, ಈ ಅತ್ಯಂತ ವಿಶೇಷವಾಗಿ ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆಗಳನ್ನು ಬರೆಯುವಾಗ ಒಂದು ನಿರ್ದಿಷ್ಟ ಕ್ರಮವನ್ನು ಅನುಸರಿಸ್ತೀವಿ. ಅಷ್ಟೇ ಅಲ್ಲದೆ ಅತ್ಯಂತ ಚಿಕ್ಕ ಸಂಖ್ಯೆಗಳನ್ನು ಬರೆಯುವಾಗೂ ಕೂಡ ಒಂದು ಕ್ರಮವನ್ನು ಅನುಸರಿಸ್ತೀವಿ. ಅದನ್ನು ತಿಳ್ಕೊಳ್ಳೋಣ. ಇಲ್ಲೇನು ಮೊದಲನೇ ಮಾಹಿತಿ ಕೊಟ್ಟಿದೆ ನೋಡ್ರಿ. ಅತ್ಯಂತ ದೊಡ್ಡ ಸಂಖ್ಯೆಗಳನ್ನು ಮತ್ತು ಅತ್ಯಂತ ಚಿಕ್ಕ ಸಂಖ್ಯೆಗಳನ್ನು ಸರಳ ರೂಪದಲ್ಲಿ ಬರೀತಕ್ಕಂಥ ಕ್ರಮ ಇದು ವೈಜ್ಞಾನಿಕ ಸಂಕೇತ ಅಂತ ಹೇಳ್ತೀವಿ ನಾವು. ಇಲ್ಲಿ ಒಂದು ಉದಾಹರಣೆಯನ್ನು ಹಾಕ್ಕೊಂಡಿದೆ. ನಮ್ಮ ಗ್ಯಾಲಾಕ್ಸಿ ಕ್ಷೀರಪಥದ ಕೇಂದ್ರದಿಂದ ಸೂರ್ಯ ಎಷ್ಟು ದೂರ ಆದಾನು ಅಂತಂದ್ರೆ ಇಲ್ಲಿ 3 ಮುಂದೆ 0 ಸರಿ ಎಷ್ಟದಾವು, ಇಷ್ಟು ಮೀಟರ್ ದೂರ. ಇದನ್ನು ಓದಬೇಕು. 3 ಮುಂದೆ 0 ಎಷ್ಟದಾವು ಕೌಂಟ್ ಮಾಡಿರಿ. ಕೌಂಟ್ ಮಾಡಿದ್ರೆ 20 0 ಇದ್ದಂಗೆ ಅದಾವೆ. ನೋಡೋಣ, ಕೌಂಟ್ ಮಾಡೋಣ ನೋಡ್ರಿ. 1 2 3 4 5 6 7 8 9 10 11 12 13 14 15 16 17 18 19 20 0 ಅದಾವೆ. ಹೌದಾ? 20 0 ಅದಾವೆ. ನಿಮಗೆ ಭಾಳ ಅಂದ್ರೆ ಕೋಟಿ ತನಕ ಓದ್ತೀರಿ ನೀವು. 10 ಕೋಟಿ ತನಕ ಓದ್ತೀರಿ. ಅದ್ರ ಮುಂದೆ ಓದಕ್ಕೆ ಏನಾಕತಿ, ತೊಂದರೆ ಆಕತಿ. ಇದನ್ನು ಹೆಂಗೆ ಓದಬೇಕು ಅಂತಂದ್ರೆ 300 ಕ್ವಿಂಟಿಲಿಯನ್ ಅಂತ ಹೇಳ್ತೀವಿ ನಾವು. 300 ಕ್ವಿಂಟಿಲಿಯನ್ 10⁻17 ಬರ್ತದೆ. 17 ಬಂತಂದ್ರೆ 300 ಮುಂದೆ 17 0 ಉಳಿತಾವೆ. 300 ಕ್ವಿಂಟಿಲಿಯನ್ ಅಂತ ಓದ್ತೀವಿ. ಇಲ್ಲ ಅಂತಂದ್ರೆ ಇನ್ನೊಂದು ರೀತಿ ಇನ್ನೂ ಹೇಳ್ಬೋದು. ಅದನ್ನು 300 ಕ್ವಿಂಟಿಲಿಯನ್ ಅಂತ ನಿಮ್ಮ ಗಮನದಾಗ ಇರಲಿ. ಅಷ್ಟು ಕ್ವಿಂಟಿಲಿಯನ್ ಮೀಟರ್, 300 ಕ್ವಿಂಟಿಲಿಯನ್ ಮೀಟರ್. ಇದು ನೋಡ್ರಿ, ಹೇಳೋದಕ್ಕಾಗಲಿ ಅಥವಾ ಇದನ್ನು ಬರೆಯೋದಕ್ಕಾಗಲಿ ಸರಳ ಆಗಂಗಿಲ್ಲ. ಕ್ವಿಂಟಿಲಿಯನ್ ಹೇಳೋದಾಗಲಿ ಮತ್ತೊಂದು ವೇದಾಗ ಹೇಳೋದಾಗಲಿ ಸರಳ ಆಗಂಗಿಲ್ಲ. ಇದನ್ನು ಸಂಕ್ಷಿಪ್ತವಾಗಿ ಸಾಮಾನ್ಯ ರೂಪದೊಳಗೆ ನಾವು ಬರಿಬೇಕು ಅಂತಂದ್ರೆ, ಸರಳ ರೂಪದಾಗ ಬರಿಬೇಕು ಅಂತಂದ್ರೆ ಏನು ಮಾಡಬೇಕು? ಈ ಸೊನ್ನೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು. 10ರ ಘಾತದಾಗ ವ್ಯಕ್ತಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಿಲ್ಲ. ಇಲ್ಲಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು. ಈಗ 30 ಇತ್ತು ತಿಳ್ಕೊಡು, ಬರೆಯದ 3 ಮುಂದೆ 20 0 ಅದಾವೆ. ನಂಗೆ 3 ಅಷ್ಟ ಬರಿಬೇಕಾಗೈತಿ. ಗುಂಡ್ಲೆ ಇದನ್ನ ಏನು ಮಾಡ್ತೀರಿ? 10⁻1 ಬರಿತಿರ್ಲಿ. 1 0 ಇತ್ತಂದ್ರೆ 10⁻1 ಬರ್ತೈತಿ. 300 ಇತ್ತು ತಿಳ್ಕೊಡ್ರಿ, ಅವಾಗ ಏನು ಮಾಡ್ತೀರಿ? 3 ಗುಂಡ್ಲೆ 100. 100 ಅಂದ್ರೆ ಅದು 10⁻ ಎಷ್ಟು ಬರಿತೀರಿ? 2 ಬರಿ. ಇಲ್ಲಿ 0 2 ಅದಾವ ಅಂದ್ರೆ 10⁻2 ತಿಳ್ಕೊರಿ. 30 ಅಂದ್ರೆ ಇದು 30.0 ಅಂದಂಗೆ. ಇದು ದಶಮಾಂಶ ಸ್ಥಾನ ಎಷ್ಟು ಹಿಂದೆ ಬರ್ತೈತಿಲ್ಲ ಅಷ್ಟು 10⁻ ಧನಾತ್ಮಕವಾಗಿ ಹೆಚ್ಚಾಗ್ತೈತಿ. ಇಲ್ಲಿ ನೋಡ್ರಿ, ದಶಮಾಂಶ ಸ್ಥಾನ ಏನೂ ಇಲ್ಲ. ಇಲ್ಲಿ 0.0 ಮೀಟರ್ ಅಂದಂಗೆ ಇದು ಮುಂದೆ ಈ ಜೀರೋನ ಬರ್ದೆ. ಇಲ್ಲಿ ನಿಮ್ಗೆ ಜಾಗ ಇಲ್ಲ ಅಂತ ಅಲ್ಲಿ ಬರ್ದೆ ನೋಡ್ರಿ. ಇಲ್ಲಿಂದ ಬರೀವ ಈ ಟೋಟಲ್ ಇಲ್ಲಿಂದ ಇಲ್ಲಿ 3ಕ್ಕೆ ಬಂದ್ರಿ ಅಂದ್ರೆ 3 ಗುಂಡ್ಲೆ ಬರಿಬೇಕಂದ್ರೆ 10⁻19 ಅಲ್ಲ, ಸ್ಪಷ್ಟವಾಗಿ 20 0 ಅದಾವ. ಇಲ್ಲಿ ನೋಡ್ರಿ, 1 0 ಇದ್ರೆ 10⁻1 ಬರೀತೀರಿ. 2 0 ಇದ್ರೆ 10⁻2 ಬರೀತೀರಿ. ಇಲ್ಲಿ 20 0 ಅದಾವ ಅಂದ್ರೆ 10⁻ ಎಷ್ಟು ಬರಿಬೇಕು? 20 ಬರಿಬೇಕು ಮುಂದೆ ಮೀಟರ್. ಇದು ನೋಡ್ರಿ, ಈಗ ನಮಗೆ ಓದೋದಕ್ಕೆ ಸರಳ ಆಗ್ತದೆ. 3 ಗುಂಡ್ಲೆ 10⁻20 ಮೀಟರ್ ಅಂತ ಓದಕ್ಕೆ ಸರಳ ಆಗ್ತದೆ. ಅದ 3ದ ಮುಂದೆ 20 0 ಇಟ್ಟ ಇದನ್ನ ಹೆಂಗೆ ನೀವು ಪ್ರೊನೌನ್ಸ್ ಮಾಡ್ತೀರಿ, ಹೇಳ್ತೀರಿ, ಹೆಂಗೆ ಹೇಳಕ್ಕೆ ಸರಳ ಆಗಂಗಿಲ್ಲ. ಹಿಂಗೆ ದೊಡ್ಡ ಸಂಖ್ಯೆಗಳನ್ನ ಹಿಂಗೆ ಸಂಕ್ಷಿಪ್ತ ರೂಪದಾಗ 10ರ ಘಾತದ ರೂಪದಾಗ ವ್ಯಕ್ತಪಡಿಸಿದ್ರೆ ಸರಳ ಆಗ್ತದೆ. ಇಲ್ಲಿ ಮತ್ತೊಂದು ಮಾಹಿತಿ ಐತಿ ನೋಡ್ರಿ. ನಮ್ಮ ಗ್ಯಾಲಾಕ್ಸಿಯಲ್ಲಿ ಇರ್ತಕ್ಕಂಥ ನಕ್ಷತ್ರಗಳ ಸಂಖ್ಯೆ 100 ಬಿಲಿಯನ್. ಇದು 100 ಬಿಲಿಯನ್. 1 2 3 4 5 6 7 8 9 10⁻9 ಅಂದ್ರೆ 1 ಬಿಲಿಯನ್ ಅದ. 100 ಮುಂದೆ 9 0 ಅದಾವ ಅಂದ್ರೆ 100 ಬಿಲಿಯನ್ ಬರ್ತದೆ. 100 ಬಿಲಿಯನ್ ಇದು. ನಮ್ಮ ಗ್ಯಾಲಾಕ್ಸಿಯಲ್ಲಿ ಇರ್ತಕ್ಕಂಥ ನಕ್ಷತ್ರಗಳ ಸಂಖ್ಯೆ ಎಷ್ಟು? 100 ಬಿಲಿಯನ್. ಇದನ್ನ ಹೆಂಗೆ ಬರಿಬೋದು ನೋಡ್ರಿ. 1 ಗುಂಡ್ಲೆ 10⁻. ಎಷ್ಟು ಬರೀನು? 1 2 3 4 5 6 7 8 9 10 11 ಅದಾವೆ ಅಂದ್ರೆ 10⁻ ಎಷ್ಟು ಬರೀನ? 11. 10⁻11. 1 ಗುಂಡ್ಲೆ 10⁻11 ಅಂತ ಬರ್ಲಿಕ್ಕೆ ಆಗ್ತದೆ. ಇದಕ್ಕೇನು ಮಾನ ಬರಿಬೇಕಿಲ್ಲ, ಸಂಖ್ಯೆ ಐತಿ. ಗ್ಯಾಲಾಕ್ಸಿಗಳಲ್ಲಿ ಇರ್ತಕ್ಕಂತಹ ನಕ್ಷತ್ರಗಳ ಸಂಖ್ಯೆ ಐತಿ. ಅದು 100 ಬಿಲಿಯನ್ ಆಗಿದೆ. 10⁻11. 1 ಗುಂಡ್ಲೆ 10⁻11 ಅಂದ್ರೆ ಒಂದ ಬರೀ 10⁻11 ಬರೆದ್ರೂ ಕೂಡ ಏನಾಗತ್ತದು ಸರಿ ಆಗ್ತತಿ ಅಂತಕ್ಕಂಥದ್ದನ್ನು ಗಮನಿಸ್ರಿ. ಈ ರೀತಿ ಅತ್ಯಂತ ದೊಡ್ಡ ಸಂಖ್ಯೆಗಳನ್ನು ಮತ್ತು ಅತ್ಯಂತ ಚಿಕ್ಕ ಸಂಖ್ಯೆ, ನೆಕ್ಸ್ಟ್ ಸ್ಲೈಡಿಗೆ ತೊಗೊಂಡಿದ್ದೀನಿ, ಅತ್ಯಂತ ಚಿಕ್ಕ ಸಂಖ್ಯೆಗಳನ್ನು ಸರಳ ರೂಪದಲ್ಲಿ ಬರೀತಕ್ಕಂಥ ಕ್ರಮ ವೈಜ್ಞಾನಿಕ ಸಂಕೇತ ಆಗಿದೆ. ಇಲ್ಲಿ ಮತ್ತೊಂದು ಮಾಹಿತಿ ಐತಿ ನೋಡ್ರಿ. ಭೂಮಿಯ ದ್ರವ್ಯರಾಶಿ ಅದ. ಇದನ್ನು 59 ಪದ್ಮ 76 ನೀಲ್ ಅಂತ ಓದ್ತಾರೆ. 59 ಪದ್ಮ 76 ನೀಲ್. ಪದ್ಮ ನೀಲ್ ಅಂದ್ರೆ 10⁻ಎಷ್ಟು ಸ್ಥಾನಗಳು ಬರ್ತಾವೆ, ಅದು ಮುಂದೆ ಬರ್ತದೆ. ಮುಂದಿನ ಹಂತದಲ್ಲಿ ಚರ್ಚೆ ಮಾಡ್ತೀವಿ.
ಇದು ನಮ್ಗೆ ಸರಳ ರೂಪದಾಗ ಬರೆಯೋಕೆ ಪ್ರಯತ್ನ ಪಡೋಣ. ಸರಳ ರೂಪದಾಗ ಬರಿಬೇಕು ಅಂದ್ರೆ 5 ನಂತರ ಪಾಯಿಂಟ್ ಇಡಲಿ, 5.976 ಅಷ್ಟೇ ಇಡೋಣ. ಇಂಟು 10ರ ಘಾತ. ಸೊನ್ನೆಗಳು ಇಡುವ ಅವಶ್ಯಕತೆ ಇಲ್ಲ, ನೆನಸ್ರಿ. ಇಲ್ಲಿಂದ ಎಷ್ಟು ಸ್ಥಾನಗಳು ಬಂದ್ರೆ ಅನ್ನೋದು ನೆನಸ್ರಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24. ಬರೀ ಸೊನ್ನೆ ನೋಡಂಗಿಲ್ಲ, ಸ್ಥಾನ ನೋಡ್ಬೇಕು. 24 ಅಂದರೆ ಇಂಟು 10ರ ಘಾತ ಎಷ್ಟು ಇಡ್ತೀನಿ ನಾನು? 24. 5.976 ಗುಂಡ್ಲೆ 10ರ ಘಾತ ಎಷ್ಟು ಆಕತಿ? 24 ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಸರಿ, ಇದಷ್ಟು ಅರ್ಥ ಆಯ್ತಾ? 10 to the power 24. ಸರ್, ನನ್ನ ವಿಡಿಯೋ ಮಗಿನ ಬರ್ತೀನಿ ರೀ, ಯಾರಾದರೂ ಹೇಳಿ, ನಡು ಡಿಸ್ಟರ್ಬ್ ಮಾಡೋದು ಬೇಡ. ನೀವೇನು ಮಾಡಬಾರ್ದು, ಬರೀ ಸೊನ್ನೆಗಳ ಸಂಖ್ಯೆ ಅಷ್ಟೇ ಎನಿಸ್ಬಾರ್ದು, ಸ್ಥಾನಗಳ ಸಂಖ್ಯೆಯನ್ನು ಎನಿಸ್ಬೇಕು. ಸ್ಥಾನಗಳನ್ನು ಎನಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅರ್ಥ ಆತನ ಹೇಳಿದ್ದಿದು? ಸರಿ, ಇದನ್ನು 5.976 ಇಂಟು 10 to the power 24 kg ಅಂತ ಬರೀತೀವಿ. ಮುಂದಿನ ನೋಡಿ, ಸೂರ್ಯನ ವ್ಯಾಸ ಎಷ್ಟಿದೆ? 13,91,400 ಐತಿ. ಇದು ಸರಳ ಐತಿ, ಈಸಿಲಿ ಓದಕ್ಕೆ ಬರ್ತದೆ. ಆದರೂ ಇದನ್ನು ಸರಳ ರೂಪದಾಗ, ಇನ್ನೂ ಸರಳ ರೂಪದಾಗ ಬರೀಬೇಕಂದ್ರೆ 1.391400. ಸೊನ್ನೆ ಬರೆಯುವ ಅವಶ್ಯಕತೆ ಇಲ್ಲ, 0 ಬಿಡ್ರಿ, ಸೊನ್ನೆ ಬರೆಯುವ ಅವಶ್ಯಕತೆ ಇಲ್ಲ. ಏನು ಇನ್ನು ಮುಂದೆ ಇಂಟು ಹಾಕ್ರಿ. 10ರ ಘಾತ ಎಷ್ಟು ಬರೀಬೇಕು ನೋಡಿರಿ? 10ರ ಘಾತ 1 2 3 4 5 6 ಅಂದರೆ ಎಷ್ಟಾಯ್ತು? 10ರ ಘಾತ 6. ಇಲ್ಲೇ ಕಿಲೋಮೀಟ್ರ್ ಐತಿ, ಈ ಕಿಲೋಮೀಟ್ರನ್ನ ಯಥಾವತ್ತಾಗಿ ಬರೀರಿ. ಲಕ್ಷ ಕೊಡ್ರಿ ಎಲ್ಲರೂ. ಇಲ್ಲೊಂದು ಮಾಹಿತಿ, ಇದು 139 ಐತಲ್ಲ, 1391400 ಐತಿ. 0 ಅಂದಂಗೆ ಏನೂ ಇಲ್ಲ ಅಂದ್ರೆ ಇಲ್ಲಿ ನೋಡ್ರಿ, 1 2 3 4 5 6 ಸ್ಥಾನ. ಈ ದಶಮಾಂಶ ಎಲ್ಲಿ ಬಂತು ಅಂದರೆ 6 ಸ್ಥಾನ ಹಿಂದೆ ಬಂದಾಗ, ದಶಮಾಂಶ ಸ್ಥಾನ ಹಿಂದೆ ಬಂದಾಗ 10ರ ಘಾತದೊಳಗೆ ಧನಾತ್ಮಕವಾಗಿ ಹೆಚ್ಚಾಗ್ತದೆ. ದಶಮಾಂಶ ಸ್ಥಾನ ಇಲ್ಲಿ ನೋಡ್ರಿ, ದಶಮಾಂಶ ಸ್ಥಾನ ಹಿಂದ್ಗಡೆ ಬಂದಾಗ, ದಶಮಾಂಶ ಸ್ಥಾನ ಹಿಂದ್ಗಡೆ ಬಂದಾಗ ಎಷ್ಟು ಸ್ಥಾನ ಬಂದಿರ್ತೈತಿಲ್ಲ ಅಷ್ಟು 10ರ ಘಾತದಾಗ ಹೆಚ್ಚಾಕತಿ. ಮುಂದೆ ಹೋದಾಗ ಮೈನಸ್ನಾಗ ಹೆಚ್ಚಾಕತಿ, ಹಿಂದೆ ಬಂದಾಗ ಧನಾತ್ಮಕವಾಗಿ ಹೆಚ್ಚಾಗ್ತದೆ. ಇತ್ತಲಾಗಿರಲಿ. ಮುಂದಿನ ಪ್ರಶ್ನೆ ನೋಡ್ರಿ, ಈಗ ಅದು ಬಂತು ನೋಡ್ರಿ, ಮುಂದೆ ಹೋಗೋ ಸಂದರ್ಭ ಬರ್ತದೆ. ಇಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಐತಿ. ಹೈಡ್ರೋಜನ್ ಪರಮಾಣುವಿನ ವ್ಯಾಸ 0.000001 ಇಷ್ಟೈತಿ. ಇದನ್ನ ಹೆಂಗೆ ಬರಿಬೇಕು? ನಂಗೆ 1 ಗುಂಡ್ಲೆ ಬರಿಬೇಕಾಗಿತ್ತು. ಅಂದರೆ ಈ ದಶಮಾಂಶ ಸ್ಥಾನ ಎಷ್ಟು ತೊಗೋಬೇಕಾಗಿತ್ತು? ಇಲ್ಲಿ ತೊಗೋಬೇಕಾಗಿತ್ತು. ನಂಗೆ ಮುಂದೆ ತೊಗೋಬೇಕಾಗಿತ್ತು, 1ರ ನಂತರ ತೊಗೋಬೇಕಾಗಿತ್ತು. ಅದಕ್ಕೆ ಏನು ಮಾಡ್ತೀನಿ? ಸ್ಥಾನಗಳನ್ನ ಎನಿಸ್ತೀನಿ. 1 2 3 4 5 6 7 8 9 10 ಅಂದರೆ 10ರ ಘಾತ ಎಷ್ಟು ಬರಿಬೇಕು? -10 ಬರಿಬೇಕು, ಪ್ಲಸ್ ಬರೆಯಂಗಿಲ್ಲ. ನಿಮ್ಗೆ ಆಗಲೇ ಹೇಳಿದೆ, ದಶಮಾಂಶ ಸ್ಥಾನ ಹಿಂದೆ ಬಂದ್ರೆ ಎಷ್ಟು ಸ್ಥಾನ ಹಿಂದೆ ಬಂದಿರ್ತಿರಲ್ಲ ಅಷ್ಟು 10ರ ಘಾತ ಧನಾತ್ಮಕ ಬೆಲೆ ಬರಿಬೇಕು. ಆಮೇಲೆ ಎಷ್ಟು ಮುಂದೆ ಹೋಗ್ತಿರಲ್ಲ ಅವಾಗ 10ರ ಘಾತ ಋಣಾತ್ಮಕವಾಗಿ ಬರಿಬೇಕು ಅಂತಕ್ಕಂಥದ್ದನ್ನು ನೀವೆಲ್ಲ ಗಮನದಲ್ಲಿ ಇಟ್ಕೋರಿ. 10ರ ಘಾತ -10 ಮೀಟರ್, 10ರ ಘಾತ -10 ಮೀಟರ್ ಇದೆ. ಅರ್ಥ ಆಯ್ತಾ? ಇನ್ನು ಮುಂದೆ ನೋಡಿ, ಸೂರ್ಯ ಮತ್ತು ಭೂಮಿಯ ನಡುವಿನ ದೂರ ಇದೆ. ಸೂರ್ಯ ಮತ್ತು ಭೂಮಿಯ ನಡುವಿನ ದೂರ ಇದನ್ನು ಹೆಂಗೆ ಓದ್ತೀವಿ ಅಂತಂದ್ರೆ 1,43,350 ಕೋಟಿ. 1,43,350 ಕೋಟಿ, 350 ಕೋಟಿ ಮೀಟರ್. ಇಷ್ಟು ದೂರ ಇದೆ ಸೂರ್ಯ ಮತ್ತು ಭೂಮಿಯ ನಡುವಿನ ದೂರ, ಬಹಳ ಇದೆ. ಇದನ್ನು ನಾವು ಸರಳ ರೂಪದಲ್ಲಿ ಯಾವ ರೀತಿ ಬರೀಬೇಕು, ಯಾವ ರೀತಿ ಓದಬೇಕು ಅನ್ನೋದನ್ನು ಸ್ವಲ್ಪ ನೋಡ್ರಿ. ಈ ದಶಮಾಂಶ ಸ್ಥಾನ ಮುಂದೆ ಐತಲ್ಲ, ಇದನ್ನು ಹಿಂದೆ ತರ್ತೀನಿ ನಾನು. 1 2 3 4 5 6 7 8 9 10 11 12 ಸ್ಥಾನ. 1.4335 ಗುಂಡ್ಲೆ 10ರ ಘಾತ ಎಷ್ಟು ಬರೀಬೇಕು? +12 ಬರೀಬೇಕು, -12 ಬರೀಬೇಕು? +12 ಬರೀಬೇಕು. ಯಾಕಂದರೆ ಹಿಂದೆ ಬಂದೆವು, ಮುಂದೆ ಹೋದಾಗ ಮೈನಸ, ಹಿಂದೆ ಬಂದಾಗ ಏನು ಮಾಡಬೇಕು? ಪ್ಲಸ್ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿ ಇರಲಿ. ಇದಿಷ್ಟು ಇದು ಏನು ಭೂಮಿ ಮತ್ತು ಸೂರ್ಯನ ನಡುವಿನ ದೂರ. ಇದು ದೊಡ್ಡ ಸಂಖ್ಯೆಗಳನ್ನು ಮತ್ತು ಚಿಕ್ಕ ಸಂಖ್ಯೆಗಳನ್ನು ಯಾವ ರೀತಿ ನಾವು ಬರಿಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟು ವೈಜ್ಞಾನಿಕ ಸಂಕೇತದ ರೂಪದೊಳಗೆ ಅಂಥ ಒಂದಿಷ್ಟು ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ನಿಮ್ಮ ಟೆಕ್ಸ್ಟ್ ಬುಕ್ದಾಗ ಏನು ಅದಾವೆ, ಇವು 4 ಎಕ್ಸಾಂಪಲ್ ಇವತ್ತು ಬರೀ ನೋಡಿ. ಈ ಕೆಳಗಿನ ಸಂಖ್ಯೆಗಳನ್ನು ವೈಜ್ಞಾನಿಕ ರೂಪದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಒಂದೇದು ಏನೈತೆ ಅಂದರೆ 59853 59853 ಅದು. ಇದನ್ನು ದಶಮಾಂಶ 1ನೇ ಸ್ಥಾನ ಆದ ಕೂಡಲೇ ಕೊಡ್ಬೇಕಂದ್ರೆ 5 ಪಾಯಿಂಟ್ ಮುಂದೆ ಬರೀತೀನಿ ತಡಿ, ಮುಂದೆ ತೊಗೊಳ್ಳೋಣ ಇದನ್ನ.
ಈಗ ಈಕ್ವಲ್ ಟು ಹಾಕೋಣ 5.9853 5.9853 5.9853 ಇಂಟು 10 ರ ಘಾತ 1 2 3 4 ಅಂದರೆ ಎಷ್ಟು ಬರೀಬೇಕು +4 ಬರೀಬೇಕಿಲ್ಲ, ಯಾಕಂದ್ರೆ ಹಿಂದೆ ಬಂದಿದ್ದೀರಿ +4 ಬರೀಬೇಕು. ಇಲ್ಲೇನು ಯೂನಿಟ್ ಏನಿಲ್ಲ, ಹಂಗೆ ಬರೆಯೋದು ಅಷ್ಟೇ. ಇನ್ನು ಎರಡನೇ ಬೆಲೆ ನೋಡಿ 65950 ಇದೆ. 1 2 3 4 ಸ್ಥಾನ ಹಿಂದೆ ಬರತ್ತೀರಿ ಅಂದ್ರೆ 6.5 ನೋಡಿ 4 ಸ್ಥಾನ 1 2 3 4 ಸ್ಥಾನ ಬರತ್ತೀನಿ 6.5950 ಇಂಟು 10 ರ ಘಾತ ಎಷ್ಟು ಬರೀನು 4. ಇಲ್ಲಿ ನೀವು ಒಂದು 0 ಬರಲಿಕ್ಕೂ ನಡೆಯುತ್ತೆ, ಈ 0ಗೆ ಏನು ಬರ್ಲಿಕ್ಕೆ ನಡೀತೈತೆ. ಇನ್ನು ಮೂರನೇದು ನೋಡ್ರಿ 343 ಅದ್ರ ಮುಂದೆ 0 ಇಟ್ಟದಾವ ಹೇಳ್ರಿ, 4 0 ಅದಾವ 1 2 3 4 0 ಅದಾವ. ಇಲ್ಲಿ 3.43 ಬರೀನು 3.43 ಬರೆದು 10 ರ ಘಾತ ಎಷ್ಟು ಬರೀ ಇಂಟು 10 ರ ಘಾತ ಎಷ್ಟು ಬರೀಬೇಕು 4 ಇವು 2 ಸ್ಥಾನ ಟೋಟಲ್ ಎಷ್ಟು ಸ್ಥಾನ 6 ಸ್ಥಾನ 10 ರ ಘಾತ 6. ಆಮೇಲೆ ಮುಂದೆ 4ನೇದು ನೋಡ್ರಿ 7004 ಅದ 7004 ಅದ. 0 ಎಷ್ಟು ಅದಾವ ಎನಿಸಿ ಹೇಳ್ರಿ 1 2 3 4 ಎಟ್ಟದಾವ 5 6 7 ಅದಾವಲ್ಲ ನೋಡಿದ್ರಿ ಕರೆಕ್ಟಾ ಸರಿ 7 0 ಅದಾವ. ಈಗ ನಾ ಹೆಂಗೆ ಬರಿಬೇಕಿದ್ನ 7 ಪಾಯಿಂಟ್ ಇಲ್ಲಿ ನೋಡ್ರಿ 004 ಇಲ್ಲಿ ತನಕ ಬರಿಬೇಕು. ಮುಂದಿನ 0ಗಳು ಬರ್ಲಿಕ್ಕೆ ನಡೀತೇವೆ ಇಂಟು 10 ರ ಘಾತ ಟೋಟಲ್ ಸ್ಥಾನ ಸರಿ 1 2 3 4 5 6 7 8 9 10 ಇಲ್ಲಿ ತನಕ ಪಾಯಿಂಟ್ ಎಲ್ಲಿ ಕೊಟ್ಟಿದ್ರಲ್ಲ ಅಲ್ಲಿ ತನಕ ಬರ್ಬೇಕು. 10 ರ ಘಾತ ಎಷ್ಟು 10. ಇದಕ್ಕೇನು ಯೂನಿಟನ್ನು ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ತಿಳಿತಾ ಇದು ಸರಿ. ಇನ್ನೊಂದಿಷ್ಟು ಇದ್ರ ಮೇಲೆ ನಾನು ಹೆಚ್ಚುವರಿ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ. ಈ ಇಷ್ಟು ಪ್ರಶ್ನೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ, ಗಮನ ಕೊಡ್ರಿ. ಮೊದಲೇನು ನೋಡಿ 0.00925 ಇದನ್ನು ಹೆಂಗೆ ಬರಿಬೇಕು 9.25 ಬರಿಬೇಕು. 9.25 ಬರೆದ್ರಿ ಅಂದ್ರೆ 10 ರ ಘಾತ ಎಷ್ಟು ಬರಿಬೇಕು 9.25 ಬರೆದ್ರಪ್ಪ ಅಂತಂದ್ರೆ 10 ರ ಘಾತ ಎಷ್ಟು ಬರೀ 1 2 3 ಸ್ಥಾನ 9 ಪಾಯಿಂಟ್ ನನ್ನ ದಶಮಾಂಶ ಇಲ್ಲಿಂದ ಇಲ್ಲಿ ಶಿಫ್ಟ್ ಆಗೈತೆ ನೋಡಿ, ಇಲ್ಲಿಂದ ಇಲ್ಲಿ ಶಿಫ್ಟ್ ಆಗೈತೆ. ಎಷ್ಟು ಸ್ಥಾನ ಮುಂದೋಗೈತಿ 3 ಸ್ಥಾನ ಮುಂದೋಗೈತಿ ಅಂದ್ರೆ 10 ರ ಘಾತ ಮೈನಸ್ನ ಬರೀಬೇಕು ಪ್ಲಸ್ನ ಬರೀಬೇಕು ಮೈನಸ್ನ ಬರೀಬೇಕು ಇಷ್ಟ, ಮತ್ತೇನಿಲ್ಲ, ಭಾಳ ಸರಳ ಐತಿ. 4 5 7 ಮುಂದೆ ಎಷ್ಟದ 1 2 3 4 5 6 ಪೂಜೆ ಅದಾವ ಇರಲಿ ಎಷ್ಟವೆ. ಈಗ ನಮಗೆ ದಶಮಾಂಶ ಎಲ್ಲಿ ಏನೂ ಇಲ್ಲ ಅಂದ್ರೆ ಎಲ್ಲಿ ಲಾಸ್ಟ್ ಇರ್ತೈತೆ ಅದು. ಈಗ ನಂಗೆ ಹೆಂಗೆ ಬರಿಬೇಕಿದ್ನ 4.57 ಬರಿಬೇಕು ಇಂಟು 10 ರ ಘಾತ ಎಷ್ಟು ಬರಿಬೇಕಾಗಿತ್ತು ನೋಡ್ರಿ 1 2 3 4 5 6 7 8 ಸ್ಥಾನ ಅಂದ್ರೆ 10 ರ ಘಾತ ಎಷ್ಟು ಬರಲಿ 8 ಬರಿಬೇಕು 10 ರ ಘಾತ 8 ಬರಿಬೇಕು. ಮುಂದಿನ ನೋಡಿ 1 2 3 4 5 ಅದನ್ನೇನು ನೋಡೋದು ಒಂದೇ ಸ್ಥಾನ ಜಂಪ್ ಮಾಡೋದಿಲ್ಲ 3.2458 ಇಂಟು 10 ರ ಘಾತ ಎಷ್ಟು ಬರಲಿ ಹೇಳಿ. ಇದನ್ನು ಒಂದೇ ಸ್ಥಾನ ಮುಂದೆ ತೊಗೊಂಡೇನೆ, ಹಿಂದೆ ಹೋಗಿಲ್ಲ, ಮುಂದೆ ಹೋಗೀನಿ. 10 ರ ಘಾತ ಎಷ್ಟು ಬರಿಬೇಕು -1 ಯಾರು ಹೇಳಿದ್ರು ನೋಡ್ರಿ ಕರೆಕ್ಟ್ ಆಯ್ತು. ಇದನ್ನು ಅಷ್ಟೇ ಮಾಡಿರಿ. ಇದನ್ನು ಎಲ್ಲಿ ತೊಗೊಳ್ಳೋಣ ಈಗ ಇಲ್ಲಿಂದ ನಾ ಎಲ್ಲಿ ತೊಗೋಬೇಕು ಇಲ್ಲಿ ತೊಗೋಬೇಕು, ಇಲ್ಲಿ ನೋಡಿ ಇಲ್ಲಿ ಸೇರಿಸ್ಬೇಕು. ಅಲ್ಲಿ ಸ್ಥಾನ ಎಣಿಸ್ಕೋತವ್ರಿ ಇಲ್ಲಿಂದ 1 2 3 4 5 6 7 8 9 10 11 ಅಂದ್ರೆ 9.42 ಇಂಟು 10 ಟು ದ ಪವರ್ ಎಷ್ಟು ಬರ್ತೀರಿ -11 ತಿಳಿತು. ಮುಂದಿನ ನೋಡ್ರಿ ಇಲ್ಲಿ ಎಷ್ಟದ ನೋಡ್ರಿ 1 2 3 4 5 6 7 8 9 10 11 12 13 14 15 ಸ್ಥಾನ ಅಂದ್ರೆ 6.02 ಇಂಟು 10 ಟು ದ ಪವರ್ +10 ಬರೀತೀರೋ -10 ಬರೀತೀರಿ. ಹಿಂದೆ ಬಂದಿರಿ, ಮುಂದೆ ಹೋಗಿಲ್ಲ. ದಶಮಾಂಶ ಏನೂ ಇಲ್ಲ ಅಂದರೆ ಇಲ್ಲೇ ಐತೆ ಅದು 0.0 ಇಲ್ಲೇ ಐತೆ ಅದು. ಈ ದಶಮಾಂಶ ತಂದು ನಾ ಇಲ್ಲಿ ತೊಗೊಂಬರತ್ತೆ ಉಲ್ಟಾ ಬರತ್ತೆ, ಮ್ಯಾಲಿಂದ ಸ್ಟೆಪ್ ಆಗೈತೆ ಉಲ್ಟಾ ಆಕತ್ತೆ ಪ್ಲಸ್ನ ಆಗ್ಬೇಕು. ಎಷ್ಟು ಅವ್ರು ಎನಿಸಿದ್ದಲ್ಲ ಎಷ್ಟಾಗಿತ್ತು ಹಾಂ 15 ಆಗಿತ್ತು. ಇನ್ನೊಮ್ಮೆ ನೋಡು ಅಂತಾರೆ ಇಲ್ಲಿಂದ 1 2 3 4 5 6 7 8 9 10 11 12 13 14 15 ಅಂದ್ರೆ 10 ರ ಘಾತ ಎಷ್ಟು ಬರೀಬೇಕು ಇಲ್ಲಿ 15 ಬರೀಬೇಕು. ಅದು ಎಂಥ 15 ಬರೀಬೇಕು +15 ಬರೀಬೇಕು ಅಂತಕ್ಕಂಥದ್ದನ್ನು ಗಮನಿಸ್ರಿ. ಮುಂದೆ ನೋಡ್ರಿ ಈ ಕೆಳಗಿನವುಗಳನ್ನು ಸಾಮಾನ್ಯ ರೂಪದಲ್ಲಿ ಬರೆಯಿರಿ ಅಂತ ಐತಿ. ಈ ಕೆಳಗಿನವುಗಳನ್ನು ಸಾಮಾನ್ಯ ರೂಪದಲ್ಲಿ ಬರೆಯಿರಿ ಅಂತ ಐತಿ.
ಈಗ ಏನು ಮಾಡೋದೈತಿ 10 ರ ಘಾತ -6 ಕೊಟ್ಟಿದ್ದಾರೆ, ಇದನ್ನು ತೆಗೆಯೋದೈತಿ ನಾವು. ಅದ್ರ ಉಲ್ಟಾ 10 ರ ಘಾತ -6 ತೆಗೆಯೋದೈತಿ. ಇಲ್ಲಿ ಏನಾಯ್ತು ಇಲ್ಲಿ ನೋಡ್ರಿ, ಈ ಮೈನಸ್ ತೆಗೆದ್ರೆ ತಿಕ್ಕೊಡ್ರಿ ಏನಾಗತ್ತೆ. ಈಗ ಒಂದು ಸಣ್ಣ ಉದಾಹರಣೆ ನೋಡ್ರಿ, ಇಲ್ಲೇ ಹೇಳ್ತೀನಿ ತಡ್ರಿ. ಈಗ ನಿಮ್ಗೆ 1.23 ಐತೆ ತಿಕ್ಕೊಡ್ರಿ. ಈಗ ನಿಮ್ಮ ಮಾಹಿತಿ ಕರೆಕ್ಟ್ ಹೆಂಗಿರಲಿ, ಮುಂದೆ ಹೋದ ದಶಮಾಂಶ ಮುಂದೆ ಹೋದ್ರೆ ಏನಾಕತಿ, ಹಿಂದೆ ಹೋದ್ರೆ ಏನಾಕತಿ ಅಂತಕ್ಕಂಥದ್ದನ್ನು ನೀವು ಗಮನಿಸ್ಬೇಕು. ಹೌದಾ? ಮೈನಸ್ನಾಗ ಐತೆ ಅಂದರೆ ಇದೇನಾಗಿರ್ತೈತಿ, ನೀವು ದಶಮಾಂಶದಿಂದ ಬರ್ಬೇಕು. ಈಗ ಇದನ್ನು ತೆಗಿಯೋತ್ನಾಗ ಪ್ಲಸ್ನಾಗಿತ್ತಂದ್ರೆ ಏನು ಮಾಡಬೇಕು, ಮುಂದೆ ಹೋಗ್ಬೇಕು. ಇಲ್ಲಿ ಎಷ್ಟು ಈಗ ಘಾತ ಇರಲಿಲ್ಲ ಅಷ್ಟು ಮುಂದೆ ಹೋಗ್ಬೇಕು ಅನ್ನೋದು ನಿಮ್ಮ ಗಮನದಾಗಿರಲಿ. ಸುಮ್ಮ ಹಂಗೆ ಒಂದು ಸಣ್ಣ ಉದಾಹರಣೆ ಇಲ್ಲಿ ನೋಡಿ, 10ರಲ್ಲಿ ಗುಣಿಸರತ್ತಿ ಕೊಡೋದು, 10 ರ ಘಾತ 1 ಐತಿ, 12.3 ಆಕತಿಲ್ಲ ಇದು 12.3 ಆತ ಇಲ್ಲ. ಇಲ್ಲಿ ನೋಡ್ರಿ, ಅರ್ಥ ಆಯ್ತಾ? 10 ರ ಘಾತದಾಗ ಪ್ಲಸ್ ಐತಿ, ಇದು ಪ್ಲಸ್ ಇದು ನಿಮ್ಗೆ ಹೋಗಬೇಕು ಅಂತಂದ್ರೆ, ಇದು ಹೋತು ಅಂತಂದ್ರೆ ಏನಾಗ್ತದೆ, ಮುಂದೆ ಬಂತ ಇಲ್ಲ ಪ್ಲಸ್ ಇತ್ತು. ಅದು ಮೈನಸ್ ಇತ್ತಂದ್ರೆ 1.23 × 10⁻⁻1 ಇತ್ತತಿ ಕೂಡ. ಅವಾಗ ಏನು ಮಾಡ್ತೀರಿ, 0.123 ಬರಿತೀರಿ. ಇದು ಒಂದು ಸ್ಥಾನ ಹೋತಂದ್ರೆ ಒಂದು ಸ್ಥಾನ ಹಿಂದೆ ಬರ್ತೀರಿ. ಮೈನಸ್ ಕಡಿಮೆ ಆಗ್ಬೇಕು, ಮೈನಸ್ ಹೋಗಬೇಕು ಅಂದ್ರೆ ಅಲ್ಲಿ ಎಷ್ಟು ಘಾತದಾಗ ಇರಲ್ಲ ಅಷ್ಟು ಹಿಂದೆ ಬರಬೇಕು. ಪ್ಲಸ್ ಇತ್ತಂದ್ರೆ ಏನು ಮಾಡಬೇಕು, ಮುಂದೆ ಹೋಗ್ಬೇಕು. ಅಂದ್ರೆ ಈ ದಶಮಾಂಶ ಎಷ್ಟು ಸ್ಥಾನ ಹಿಂದೆ ಬರಬೇಕು, 6 ಸ್ಥಾನ ಹಿಂದೆ ಬರಬೇಕು. 0.00000 5 ಸೊನ್ನೆ ಕೊಡನು 6ನೇ ಸ್ಥಾನದಾಗ 3 ಐತಿ, ಇಲ್ಲಿ 02 ಮುಗೀತಿಲ್ಲಿ. ತಿಳಿತಾ ಇಲ್ಲ ನೋಡ್ರಿ. ಈಗ ಮತ್ತೆ ಉಲ್ಟಾ ಬರೋದು ನೋಡ್ರಿ ನೀವು ಬೇಕಂದ್ರೆ 1 2 3 4 5 6 3 ಪಾಯಿಂಟ್ ಕೊಟ್ರಿ ಅಂದ್ರೆ ಅಲ್ಲಿ 10 ರ ಘಾತ -6 ಬರೀತಿರಲಿ. ತಿಳಿತು? ಸರಿ. 3 × 10⁻⁻8 ಐತಿ, ನಂಗೆ ಬರೀ ನೋಡ್ರಿ 0.0 ಎಷ್ಟು ಕೊಡ್ಬೇಕು ಹೇಳ್ರಿ, 8 ಕೊಡ್ಬೇಕಾ 7 ಕೊಡ್ಬೇಕಾ? 3 1 ಬರತ್ತೈತಲ್ಲ, ಅಂದ್ರೆ ನಾವು 0 ಎಷ್ಟು ಕೊಡಬೇಕು, 7 ಕೊಡಬೇಕು. 1 2 3 4 5 6 7 0 ಕೊಟ್ಟ ನಂತರ 7 0 ಕೊಟ್ಟ ನಂತರ ಎಷ್ಟು ಬರಿಬೇಕು, 3 ಬರಿಬೇಕು. 7 0 ಕೊಟ್ಟ ನಂತರ 3 ಬರಿಬೇಕು. ಇನ್ನು 10 ರ ಘಾತ 9 ಐತಿ, ದಶಮಾಂಶ ಮುಂದೆ ಹೋಗ್ತೈತಿ ನೋಡ್ರಿ. 1 ಇದು ಈಗಾಗಲೇ 4 ಸ್ಥಾನ ಅದಾವು, 0 0 0 1 4 ಸ್ಥಾನ ಅದು, ಟೋಟಲ್ 9 ಸ್ಥಾನ ಆಗ್ಬೇಕು. ಅಂದ್ರೆ ಇನ್ನು ಮುಂದೆ 0 8 ಕೊಡಬೇಕು. ಇಲ್ಲ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರಿ. 1.0001 ಐತಿ, ಈ ದಶಮಾಂಶ ತೆಗೆದ್ರೆ ತಿಕ್ಕೊಡ್ರಿ 10 ರ ಘಾತ 9 ಗುಣಾಕಾರ ಮಾಡ್ರಿ ಅಂದ್ರೆ ಈ ದಶಮಾಂಶ ಮುಂದೆ ಹೋಗ್ತೈತಿ, ಹಿಂದೆ ಬರಂಗಿಲ್ಲ. 8 ಸ್ಥಾನ ಮುಂದೆ ಹೋಗ್ತೈತಿ, 9 ಸ್ಥಾನ ಮುಂದೆ ಹೋಗ್ತೈತಿ. 9ರಾಗ 4 ಬಂದೇವೆ, ಈಗ ಇನ್ನು 5 ಬೇಕು. 5 ಏನು ಕೊಡ್ಬೇಕಿಲ್ಲ ನಾವು, 0 ಕೊಡಬೇಕು. 1 2 3 4 5 ತಿಳಿತಾ? ಈಗ ಉಲ್ಟಾ ಹಿಂದೆ ಬಂದು ನೋಡಲ್ಲ, 9 ಬರ್ತೈತಿಲ್ಲ ಅದು ಒಂದಾಗನ. 1 2 3 4 5 6 7 8 9 1ರ ನಂತರ ಸ್ಥಾನ ಎಷ್ಟಿದಾವಲ್ಲಿ, 9 ಸ್ಥಾನ ಅದಾವ ಇಲ್ಲ. ಸರಿ, ಇದನ್ನು ಹಂಗೆ ತಿಳಿದು ವಿಚಾರ ಮಾಡಿ ಬರೀರಿ. 5.8 ಐತದ, 58 ಬರೀತೀನಿ. ಒಂದು ಸ್ಥಾನ ಬತ್ತಾ, ಇನ್ನು 11 0 ಕೊಡ್ಬೇಕು. 1 2 3 4 5 6 7 8 9 10 11 0 ಕೊಡ್ಬೇಕು. ಇದನ್ನೇನು ಮಾಡ್ತೀರಿ ನೋಡ್ರಿ, ಇದು 3 ಈ ದಶಮಾಂಶ ಬಿಟ್ಟು ಬರ್ಕೋತೀನಿ ಈಗ. ಧನ ಬೆಲೆ ಐತಿ, ಪ್ಲಸ್ 6 ಐತಿ. 61492 61492 ಈ ದಶಮಾಂಶ ಒಂದು ನಂತರ ಸ್ಥಾನ ನೋಡ್ರಿ. 1 2 3 4 5 ಸ್ಥಾನ ಅದಾವ, ಟೋಟಲ್ 6 ಬರಬೇಕು. ಅಂದ್ರೆ ಏನು ಮಾಡ್ಬೇಕು, 1 0 ಕೊಟ್ರೆ ಮುಗಿದು ಹೋಗ್ತಿಲ್ಲ, ಸರಿ ಆಗ್ತಿಲ್ಲ. ಅದು 1 0 ಕೊಟ್ರೆ ಏನಾಕತಿ, ಸರಿ ಆಕತಿ. ಈ ರೀತಿ ನಾವೇನು ಮಾಡಬೇಕು, ಇವುಗಳನ್ನು ಲೆಕ್ಕಾಚಾರ ಮಾಡ್ಬೇಕಾಕತಿ. ಇದು 6 ಆಗಬೇಕಾಗಿತ್ತು ಎಂಬಲ್ಲ, ಇಲ್ಲಿ 6 7 8 ಆಗ್ಬೇಕಾಗಿತ್ತು. ಏನದು ರಿಪೀಟ್ ಆಯಿತು? ಸರಿ, ಇದು ರಿಪೀಟ್ ಆಗೈತೆ. ಉತ್ತರನ ಅಲ್ಲಿ ಬರೆಯಕ್ಕೆ ಹಾಕೊಂಡಿದ್ದೈತದ, ಇಲ್ಲೇ ಉತ್ತರ ಬರೆದಿದ್ದೀನಿ, ಸರಿ ಆಯ್ತು. ಅವ ಲೆಕ್ಕಗಳಲ್ಲವ ತಿಳಿತಾ ಇಷ್ಟೆಲ್ಲರಿಗೂ? ಸರಿ, ನಿಮ್ಗೆ ರೇಖೀಯ ಬೆಳವಣಿಗೆ ಮತ್ತು ಘಾತೀಯ ಬೆಳವಣಿಗೆ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ದಾಗ ಕೊಟ್ಟಿದ್ದಾರೆ. ಇದರ ನಡುವಿನ ವ್ಯತ್ಯಾಸವನ್ನು ಸ್ವಲ್ಪ ಚರ್ಚೆ ಮಾಡೋಣ. ಒಂದು 2 3 ಪಾಯಿಂಟ್ಸ್ ನೆನ್ಪಿಟ್ಕೋಬೇಕಾಗುತ್ತೆ. ಏನಿದು ರೇಖೀಯ ಬೆಳವಣಿಗೆ ಅಂತಕ್ಕಂಥದ್ದು ನೋಡ್ರಿ. ಪ್ರತಿ ಬಾರಿ ಒಂದೇ ಪ್ರಮಾಣವನ್ನು ಸೇರಿಸುವುದರಿಂದ ಒಂದು ಪ್ರಮಾಣವು ಹೆಚ್ಚಾದಾಗ ರೇಖೀಯ ಬೆಳವಣಿಗೆ ಸಂಭವಿಸುತ್ತದೆ. ಪ್ರತಿ ಸಲ ಅಥವಾ ಪ್ರತಿ ಬಾರಿ ಒಂದೇ ಪ್ರಮಾಣವನ್ನು ಸೇರಿಸುವುದರಿಂದ ಇಲ್ಲಿ ಸಂಕಲನ ಇರ್ತದೆ. ರೇಖೀಯ ಬೆಳವಣಿಗೆ ಒಳಗೆ ಏನಾಗ್ತದ, ಸಂಕಲನ ಕ್ರಿಯೆ ಇರ್ತೈತೆ ಪ್ರಮುಖವಾಗಿ ಸೇರಿಸುವುದರಿಂದ. ಆಮೇಲೆ ಇಲ್ಲಿ ಏನಿರ್ತೈತೆ ಅಂದ್ರೆ ಗುಣಾಕಾರ ಕ್ರಿಯೆ ಇರ್ತೈತೆ. ಮುಖ್ಯವಾಗಿ ಇಲ್ಲಿರೋದೇನೋ ಗುಣಾಕಾರ ಕ್ರಿಯೆ ಇರ್ತದೆ. ಪ್ರತಿ ಬಾರಿ ಒಂದೇ ಸಂಖ್ಯೆಯಿಂದ ಒಂದು ಪ್ರಮಾಣವು ಗುಣಿಸಿದಾಗ ಘಾತೀಯ ಬೆಳವಣಿಗೆ ಸಂಭವಿಸ್ತದೆ.
ಇಲ್ಲಿ ಉದಾಹರಣೆ ನೋಡ್ರಿ ಗೊತ್ತಾಗ್ತದೆ. ಒಂದು 100 ರೂಪಾಯಿ ಪ್ರತಿನಿತ್ಯ ನಾವು ಉಳಿತಾಯ ಮಾಡ್ಬೇಕಂತ ಡಿಸೈಡ್ ಮಾಡಿದೆವು ಅಂತ ಕೊಡು. 1ನೇ ದಿವಸ 100 ರೂಪಾಯಿ, 2ನೇ ದಿವಸ ಎಷ್ಟಾಕೈತದ ಪ್ಲಸ್ 100 ಆತಿಲ್ಲ, ಅದಕ್ಕೆ 3ನೇ ದಿವಸ ಮತ್ತೆ ಪ್ಲಸ್ 100 ಮಾಡ್ರಿ, 300 ಆತು. ಇಲ್ಲಿ ನಾ ಹೇಳಿದೆ ನೋಡ್ರಿ ಸಂಕಲನ ಅಂತ ಹೇಳ್ತಿಲ್ಲ, ಇಲ್ಲಿ ನೋಡ್ರಿ ಸಂಕಲನ ಕ್ರಿಯೆ ಆಗ್ತೈತಿ. ಆಮೇಲೆ 4ನೇ ದಿವಸ ಎಷ್ಟಾಕತಿ 400 ಆಕತಿ, 5ನೇ ದಿವಸ ಎಷ್ಟಾಕತಿ 500, 10ನೇ ದಿವಸ ಎಷ್ಟಾಕತಿ 1000 ಆಕತಿ, 15ನೇ ದಿವಸ ಎಷ್ಟಾಕತಿ 1500. ಇದು ನಿಮಗೆ ಬೆಲೆ ಹೆಂಗೆ ಸಿಕ್ತು? ಸಂಕಲನ ಮಾಡೋದ್ರಿಂದ ಸಿಕ್ತು. ಇಲ್ಲೇ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ರೇಖೀಯ ಬೆಳವಣಿಗೆ ಅಂತ ಕರಿತೀವಿ. ಅದ ಇನ್ನೊಂದು ಉದಾಹರಣೆಯಲ್ಲಿ ತೊಗೊಂಡಿದ್ದೀನಿ, ಇದನ್ನು ಗಮನಿಸ್ರಿ. ಪ್ರತಿ ಗಂಟೆಗೆ ಬ್ಯಾಕ್ಟೀರಿಯಾ ದ್ವಿಗುಣಗೊಂಡರೆ ಪ್ರತಿ 1 ತಾಸಿಗೆ ಡಬಲ್ ಆಗತ್ತಾವು. ಒಂದಿತ್ತ 1 ತಾಸಿಗೆ 2 ಆದವು, ಮತ್ತು 1 ತಾಸಲೆ 2 ಇದ್ದು 4 ಆದವು, ಡಬಲ್ ಆದವು. ಇಲ್ಲಿ ನೋಡ್ರಿ 2 2 4, ಮತ್ತು 4 ಇದ್ದು ಮತ್ತೆ 2 ಗುಣಿಸ್ತಾರೆ, ಡಬಲ್ ಆಗೈತೆ ನೋಡ್ರಿ, 4 2 8, ಮತ್ತು 1 ತಾಸಿಗೆ ಇದು 1ನೇ ತಾಸಿಗೆ ಇಲ್ಲಿ ಒಂದೇ ಬರೀ ಇದು ಮೊದಲು 1 ಇತ್ತಾ, ಇದು 1ನೇ ತಾಸಿಗೆ ಇಷ್ಟ ಆಯ್ತು, 2ನೇ ತಾಸಿಗೆ ಇಷ್ಟ ಆಯ್ತು, 3ನೇ ತಾಸಿಗೆ ಇಷ್ಟ ಆಯ್ತು, 4ನೇ ತಾಸಿಗೆ ಇಷ್ಟ ಆಯ್ತು, 5ನೇ ತಾಸಿಗೆ ಇಷ್ಟ ಆಯ್ತು, 6ನೇ ತಾಸಿಗೆ ಇಷ್ಟ ಆಯ್ತು. ಹಿಂಗೆ 16 ಇದ್ದು 32, 32 ಇದ್ದು 64, 64 ಇದ್ದು ಒಮ್ಮೆ ಎಷ್ಟು ಆಕೈತೆ 128, ಅದು 128 ಇದ್ದು ಎಷ್ಟು ಆಕೈತೆ ಅದ್ರ ಡಬಲ್ 256, 256 ಎಷ್ಟು ಆಕೈತೆ ಅದ್ರ ಡಬಲ್ 512, ಅದು ಮತ್ತು ಅದ್ರ ಡಬಲ್ 1024, ಮತ್ತು ಅದ್ರ ಡಬಲ್ 2048. ಹಿಂಗೆ 2048 ಡಬಲ್ ಮಾಡ್ಕೋರಿ, ಅದರ ಡಬಲ್ ಮಾಡ್ಕೋರಿ. ಹಿಂಗೆ ಮುಂದೆ ಹೋದ್ರೆ ಅಂದ್ರೆ ಏನಾಕತ್ತೆ ಅತಿ ಒಮ್ಮೆ ಜಂಪ್ ದೊಡ್ಡ ಸಂಖ್ಯೆಗಳು ಜಂಪ್ ಹಾಕೋತ ಹೋಗ್ಬಿಡ್ತು, ಅತಿ ಜೋರದಾಗ ಬೆಳೀತಿತ್ತು. ಇಲ್ಲಿ ನೋಡ್ರಿ ಇದಕ್ಕೆ ಘಾತೀಯ ಬೆಳವಣಿಗೆ ಅಂತ ಕರೀತಾರೆ. ಇಲ್ಲೇ ಗಮನಿಸಬೇಕಾದದ್ದು ಏನಂದ್ರೆ ಇದು ನಿಧಾನ ಇರ್ತೈತಿ ಮತ್ತು ಸ್ಥಿರವಾಗಿರ್ತೈತಿ. ಯಾವುದು? ರೇಖೀಯ ಬೆಳವಣಿಗೆ. ಆದ್ರೆ ಇದೇನಿರ್ತೈತಿ ಅಂದ್ರೆ ಕೆಲ ಹಂತಗಳ ನಂತರ, ಅದೇ ಹೇಳಿ ನಿಮ್ಗೆ 1024 ಆದ ನಂತರ ನಮಗೆ ಒಮ್ಮೆ 2000 ಮೇಲೆ ಬತ್ತು, ಅದಾದ ನಂತರ ಒಮ್ಮೆ 2000 ಆದ ನಂತರ ಮುಂದೆ 4000 ಆಡ್ತೈತೆ, ಅದು ಒಮ್ಮೆ ಅದ್ರ ನಂತರ ಡಬಲ್, ಅದ್ರ ಡಬಲ್ ಅಂದ್ರೆ 8-9,000 ಆಡ್ತೈತೆ, ಅದಿದ್ದು 18,000 ಆಡ್ತೈತೆ, 36 ಅದ್ರ ಡಬಲ್ 72, ಹಂಗೆ ಏನಕ್ಕಂತ ಹೋಗತ್ತೆ ಹೆಚ್ಚಕೋದು. ಪ್ರತಿ ಬೆಳವಣಿಗೆ ಕೆಲ ಹಂತಗಳ ನಂತರ ಅತಿ ವೇಗವಾಗಿರ್ತದೆ. ಅರ್ಥ ಆಯ್ತಾ? ರೇಖೀಯ ಬೆಳವಣಿಗೆ ನಿಧಾನ ಮತ್ತು ಸ್ಥಿರವಾಗಿರುತ್ತದೆ, ಆದರೆ ಈ ಘಾತೀಯ ಬೆಳವಣಿಗೆ ಹೆಂಗಿರ್ತದ ಅತ್ಯಂತ ವೇಗವಾಗಿರ್ತದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಸೊ ಇವೆರಡು ಏನು ಮಾಹಿತಿ, ಯಾವುದು ರೇಖೀಯ ಬೆಳವಣಿಗೆ ಮತ್ತು ಘಾತೀಯ ಬೆಳವಣಿಗೆಯ ವ್ಯತ್ಯಾಸಕ್ಕೆ ಸಂಬಂಧಪಟ್ಟಂಗೆ ಒಂದು ವ್ಯಾಖ್ಯೆ ನೆನ್ಪಿಟ್ಕೊರಿ, ಒಂದೊಂದು ಉದಾಹರಣೆ ನೆನ್ಪಿಟ್ಕೊರಿ. ಇದರೊಳಗಿನ ಕನಿಷ್ಠ 2 ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೂ ಕೂಡ ನಮ್ಗೆ ಸಾಕಾಗ್ತದೆ.